ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಕಾಟ ಕೊಡ್ತಾ ಇದೆಯಾ ದೆವ್ವ. ಮಂಡ್ಯಂತಾರಿನ ಮಾಲಾಡಿಗ ಮನೆಯೊಂದರಲ್ಲಿ ದೆವ್ವದ ಕಾಟ ಶುರುವಾಗ್ಬಿಟ್ಟಿದೆ. ಮೊಬೈಲ್ನಲ್ಲಿ ಸೆರೆ ಆಯ್ತಂತೆ ದೆವ್ವ. ಕುಟುಂಬಸ್ಥರಲ್ಲಿ ಆತಂಕ. ದೆವ್ವವನ್ನ ಲೈವ್ ಆಗಿ ನೋಡೋಕೆ ಮನೆ ಮುಂದೆ ಜನವೋ ಜನ. ಮಾಲಾಡಿಗ ಉಮೇಶ್ ಶೆಟ್ಟಿ ಕುಟುಂಬದ ಪ್ರೇತದ ಕತೆಗೆ ಜನ ಸುಸ್ತೊಂಡೋಗ್ಬಿಟ್ಟಿದ್ದಾರೆ. ಕುಟುಂಬಕ್ಕೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಉಮೇಶ್ ಶೆಟ್ಟಿ ಹೇಳ್ತಿದ್ದಾರೆ. ಮನೆಯಲ್ಲಿ ಪ್ರೇತ ಇದೆ, ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇದೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇಬ್ಬರು ಹೆಣ್ಮಕ್ಳೊಂದಿಗೆ ಮನೆಯಲ್ಲಿ ವಾಸವಿರುವ ಉಮೇಶ್ ಕುಟುಂಬ 3 ತಿಂಗಳಿಂದ ಪ್ರೇತದ ತೊಂದರೆ ಅಂತೆ. ಮನೆಯಲ್ಲಿ ಮಲಗೋಕೆ ಬಿಡ್ತಿಲ್ವಂತೆ. ಬಟ್ಟೆಗಳನ್ನು ಸುತ್ತಿದೆಯಂತೆ, ಪಾತ್ರೆ ಬಿಸಾಡುತ್ತಂತೆ, ಮನೆ ಸುತ್ತ ಓಡಾಡುತ್ತಂತೆ. ಮನೆಯಲ್ಲಿ ಮಲಗಿದ್ರೆ ಕುತ್ತಿಗೆ ಹಿಸುಕದಂತ ಅನುಭವ ಆಗುತ್ತಂತೆ. ನಾವು ಪ್ರೇತ ನೋಡಿದ್ದೇವೆ, ಉದ್ದನೆಯ ಕೂದಲು ಹೊಂದಿದೆ, ಯಾರೋ ಭಸ್ಮ ಹಾಕಿದ್ದಾರೆ, ಹೀಗಾಗಿ ಪ್ರೇತ ಬಂದಿದೆ ಅಂತ ಉಮೇಶ್ ಶೆಟ್ಟಿ ಹೇಳ್ತಾ ಇದ್ದಾರೆ. ಮೊನ್ನೆ ತಾನೇ ದೈವ ಕಾಣಿಸ್ಕೊಂಡಿತ್ತು ಅಂತ ಹೇಳ್ತಾ ಇದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆ ಭಾಗದಲ್ಲಿ ಏನೋ 2 ಉಂಡೆ ಓಡಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ದೆವ್ವದ ಕತೆ, ಏನೋ ಪ್ರೇತ ನೋಡಿದಾರಂತೆ. ಅವರು ಉದ್ದ ಕೂದಲು ಇದೆಯಂತೆ, ಮನೇಲಿ ಇದಕ್ಕಿದ್ದಂಗೆ ಪಾತ್ರೆ ಎಲ್ಲ ಬಿಸಾಕ್ಬಿಡುತ್ತಂತೆ, ಆಮೇಲೆ ಬಟ್ಟೆ ಎಲ್ಲ ಸುಟ್ಟಾಕ್ಬಿಡುತ್ತಂತೆ. ಸ್ವಲ್ಪ ಟೆನ್ಷನಲ್ಲಿದ್ದಾರೆ. ಪ್ರೇತ ನೋಡಿದ್ದೀವಿ ಅಂತ ಹೇಳಿದಕ್ಕೆ ಊರಿನ ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ನಮಗೂ ಪ್ರೇತ ತೋರಿಸಿ ಹೆಂಗಿದೆ ನೋಡೋಣ ಅಂತ. ಸೊ ಇದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅವ್ರಿಗೇನು ಅನುಭವ ಆಗ್ತಾ ಇದೆಯೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿಶ್ಲೇಷಣೆ ಮಾಡುವವರು ಏನು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಆ ಫೀಲ್ ಆಗ್ತಿದೆಯಂತೆ, ಒಂದು ನೆಗೆಟಿವ್ ಎನರ್ಜಿ ಇದೆ, ಓಡಾಡ್ತಾ ಉಂಟು ಮನೇಲೆಲ್ಲ. ಪ್ರೇತ ನಾವು ನೋಡಿದ್ವಿ, ಉದ್ದು ಕೂದಲು ಬಿಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರಂತೆ. ಸೊ ಅವರು ಹೇಳುವ ಅನುಭವದ ಕತೆ ಕೇಳಿ ಜನ ನಮಗೂ ಪ್ರೇತ ತೋರಿಸಿ, ನಮಗೂ ಪರಿಚಯ ಮಾಡಿಸಿ, ನಾವು ಮೀಟ್ ಮಾಡ್ತೀವಿ ಅಂತ ಮನೆ ಹತ್ರ ಎಲ್ಲ ಬಂದಿದ್ದಾರಂತೆ. ಪ್ರೇತ ಬಾಧೆಯಿಂದ ಕಂಗಾಲಾಗಿದ್ದಾರೆ ಕುಟುಂಬಸ್ಥರು, ಮತ್ತೆ ಜನ ಎಲ್ಲ ಅಲ್ಲಿಗೆ ಬಂದಿದ್ದಾರೆ. ಏನು ಹೇಳ್ತಾರೆ ಜನರು, ಅವ್ರಿಗೆ ಏನು ಫೀಲ್ ಆಗಿದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಅಲ್ಲಿನ ಜನರನ್ನು ಮಾತಾಡಿಸಿದ್ದಾರೆ. ನೋಡೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ್ ಎಂಬ ಪ್ರದೇಶದಲ್ಲಿ ಒಂದು ಕುಟುಂಬ ಪ್ರೇತ ಬಾಧೆಯಿಂದ ನಲಗಿ ಹೋಗಿದೆ. ಇಲ್ಲಿ 4 ವಾಸಿಸ್ತಾ ಇದ್ದಾರೆ ಒಂದು ಮನೆಯಲ್ಲಿ. ಆ ಮನೆಯಲ್ಲಿರುವಂತಹ 4 ಕೂಡ ಒಂದು ಅಗೋಚರ ಶಕ್ತಿ ತೊಂದರೆಯನ್ನ ಕೊಡ್ತಾ ಇದೆ. ಇದು ಕೇಳಿದ್ರೆ ನಂಬೋದಕ್ಕೆ ಅಸಾಧ್ಯವಾಗಿರುವಂತಹ ಘಟನೆ. ಆದರೆ ಇಲ್ಲಿ ನಡೆದಿರುವ ಒಂದಿಷ್ಟು ಬೆಳವಣಿಗೆಗಳನ್ನು ಕೇಳಿದ ಸಂದರ್ಭ ಎದೆ ನಡುಗುತ್ತೆ. ಸದ್ಯ ನಾನು ಆ ಮಡಂತ್ಯಾರ್ ಪ್ರದೇಶದಲ್ಲಿರುವಂತಹ ಮಾಲಾಡಿ ಅನ್ನುವಂಥ ಭಾಗದಲ್ಲಿದ್ದೇನೆ. ಇಲ್ಲೊಂದು ಮನೆ ಇದೆ, ಉಮೇಶ್ ಅನ್ನುವಂಥವರ ಮನೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಈ ಮನೆಯಲ್ಲಿ 4 ಜನ ಇದ್ದಾರೆ, ಅಂದ್ರೆ ಗಂಡ ಹೆಂಡತಿ ಮತ್ತು 2 ಮಕ್ಕಳು, 2 ಹೆಣ್ಣು ಮಕ್ಕಳು ಇರುವಂತದ್ದು. ಇವರಿಗೆ ಕಳೆದ 3 ತಿಂಗಳಿನಿಂದ ಒಂದು ಅಗೋಚರವಾದ ಶಕ್ತಿ ಅನ್ನುವಂಥದ್ದು ತೊಂದರೆಯನ್ನು ಕೊಡ್ತಾ ಇದೆ. ಅಂದ್ರೆ ರಾತ್ರಿ ಮಲಗಿದ ಸಂದರ್ಭ ಕುತ್ತಿಗೆಯನ್ನು ಹಿಡಿಯುವಂಥದ್ದು, ಒಂದು ರೀತಿ ವಿಚಿತ್ರವಾದಂತಹ ಅನುಭವಗಳಾಗಿರುವಂಥದ್ದು. ಈ ವಿಚಿತ್ರ ಅನುಭವ ಎಲ್ಲಿ ತನಕ ಬಂದು ನಿಂತಿದೆ ಅಂದ್ರೆ, ಈ ಮನೆಯ ಮಗಳು ಏನಿದ್ದಾರೆ ಅವರು ಒಮ್ಮೆ ಈ ಅನುಭವ ಬಂದ ಸಂದರ್ಭ ಅವರ ಮೊಬೈಲ್ ಅನ್ನು ಯೂಸ್ ಮಾಡುವ ಸಂದರ್ಭ ಅಕಸ್ಮಾತ್ ಆಗಿ ಒಂದು ಫೋಟೋವನ್ನ ಕ್ಲಿಕ್ ಮಾಡಿದ್ರು. ಆ ಫೋಟೋವನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭ ಒಂದು ವಿಚಿತ್ರವಾದ ಆಕಾರದ ಒಂದು ಏನು ಈಗ ಇವರು ಹೇಳ್ತಾ ಇರುವಂತಹ ರೀತಿಯಲ್ಲಿ ಒಂದು ದೆವ್ವದ ಒಂದು ದುಷ್ಟಶಕ್ತಿಯ ರೀತಿಯ ಒಂದು ಚಿತ್ರ ಅದರಲ್ಲಿ ಸೆರೆಯಾಗಿರುವಂಥದ್ದು. ಈ ಬಳಿಕ ಕುಟುಂಬಸ್ಥರು ತೀವ್ರ ಆತಂಕಕ್ಕೀಡಾಗಿದ್ದಾರೆ. ಏನಿದು ಸಮಸ್ಯೆ ಅನ್ನುವಂಥ ರೀತಿಯಲ್ಲಿ ಹೆಚ್ಚು ಪರಿಶೀಲನೆ ಮಾಡೋದಕ್ಕೆ ಹೋದ ಸಂದರ್ಭ ಇನ್ನಷ್ಟು ಈ ಸಮಸ್ಯೆ ಅನ್ನುವಂಥದ್ದು ಉಳ್ಬಣಿಸ್ತಾ ಹೋಗ್ತಾ ಇದೆ. ಇಲ್ಲಿ ಕೇವಲ ಈ ಒಂದು ಮನೆಯಲ್ಲ, ಸಾಕಷ್ಟು ಮನೆಗಳು ಇದೆ. ಇವರ ಈ ಒಂದು ಪರಿಸ್ಥಿತಿ ಏನಿದೆ, ಇವರ ಈ ಒಂದು ಸಮಸ್ಯೆಯನ್ನು ಸುತ್ತಮುತ್ತದ ಮನೆಯವರು ಕೂಡ ಗಮನಿಸಿರುವಂಥದ್ದು. ಅವರ ಅನುಭವಕ್ಕೂ ಕೂಡ ಈ ಒಂದು ವಿಚಾರ ಬಂದಿರುವಂಥದ್ದು. ಇಲ್ಲಿ ಕುಟುಂಬಸ್ಥರಿದ್ದಾರೆ, ನಾನು ಹತ್ರ ಮಾತನಾಡ್ತಾ ಹೋಗ್ತೀನಿ. ಉಮೇಶ್ ಅವರಿದ್ದಾರೆ. ಸರಿ, ಏನಾಗ್ತಾ ಇದೆ ಘಟನೆ, ನಿಮ್ಮ ಅನುಭವಕ್ಕೆ ಏನೆಲ್ಲ ಬಂದಿದೆ, ಯಾವತ್ತಿಂದ ಶುರುವಾಯಿತು? ಅದು ಗಾಡಿಯಲ್ಲಿ ಒಂದು ಪ್ರಸಾದ ಇತ್ತು. ಆ ಪ್ರಸಾದ ಬಂದ ಮೇಲೆ ಈ ಘಟನೆ ಬಂದದ್ದು. ಆ ನಂತರ ಮನೆಗೆ ಒಳಗೆ ಹೋಗುವಾಗ ಬೆಂಕಿ ಊರಿತ್ತು. ಆ ನಂತರ ಪಾತ್ರೆ ಎಲ್ಲ ಬಿಸಾಡಲಿಕ್ಕೆ ಶುರುವಾಯಿತು. ರಾತ್ರಿ ನನ್ನ ಹೆಂಡತಿಗೆ ಕುತ್ತಿಗೆಟ್ಟು ಇದು ಮಾಡ್ತಿದ್ದು, ಆ ಥರ ಒಂದು ಇತ್ತು. ಅದೇ ಪ್ರಸಾದದಿಂದ ಒಂದು 3 ತಿಂಗಳಿಂದ ಇಡ್ತಾರೆ ಪ್ರಸಾದ. ಆ ಥರದ್ದು ಒಂದು ಘಟನೆ ನಡೆದಿದೆ ಮನೆಗೆ.
ಸರಿ, ಯಾವ ತರದೆಲ್ಲ ಅನುಭವ ಆಗ್ತಾ ಇದೆ ಅಂದ್ರೆ ನಿಮ್ಗೆ ರಾತ್ರಿ ಹೊತ್ತಲ್ಲಿ ಏನು ಅನುಭವ ಆಗ್ತಾ ಇದೆ, ಮನೆಯಲ್ಲಿ ಕಂಡು ಬಂದ ಅಂದ್ರೆ ಯಾವುದೋ ದುಷ್ಟಶಕ್ತಿ ಸಮಸ್ಯೆ ಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ಅನುಭವಕ್ಕೆ ಬಂದಿದ್ದು ಹೇಗೆ ಅಂತ? ಅದು ದುಶ್ಶಕ್ತಿ ಅಂದರೆ ನಮಗೆ ಹೆಣ್ಣಿಗೆ ಸ್ವಲ್ಪ ನನ್ನ ಮಗಳಿಗೆಲ್ಲ ಕಾಣ್ತದೆ. ಆನಂತರ ಅದೇನೋ ಏನಿಲ್ಲ ಅಂತ ಹೇಳಿದೆ. ಆನಂತರ ಇವರಿಗೆ ಸ್ವಲ್ಪ ಹೆದರಿಕೆ ಆಯಿತು. ಆನಂತರ ನಾನು ಇರುವಾಗ ಪಾತ್ರೆ ಬಿಸಾಡಿತು. ಒಂದು ಸಲ ಬರುವಾಗ ಬೆಂಕಿ ಹಚ್ಚಿತು ಅವರ ಬಟ್ಟೆಗೆಲ್ಲ. ಅದಂತರ ಅದು ಬಂದಿದೆ ಅಂತ ನನಗೆ ಗೊತ್ತಾಯಿತು. ಹಾಗೆ ಅವು ಗಾಡಿಯಲ್ಲಿ ಇಟ್ಟ ಭಸ್ಮದಲ್ಲಿ ಅದು ಬಂದದ್ದು. ಬಟ್ಟೆಯನ್ನು ಹೊತ್ತಿಸುವಂಥದ್ದಂದ್ರೆ ಅದಾಗಿ ಬಟ್ಟೆ ಹೊತ್ತು ಹೋಗುತ್ತಾ? ಅದೇ ಹೊರಗಿದ್ದ ಬಟ್ಟೆಯನ್ನು ಒಲೆಕೊಂಡು ಹೋಗ್ತದೆ, ಅಲ್ಲಿ ಬೆಂಕಿ ಇಡ್ತದೆ, ಅದು ಕಾಣುವುದಿಲ್ಲ, ಬೆಂಕಿ ಉರಿದು ಹೋಗ್ತದೆ. ಮತ್ತು ಮತ್ತೊಂದು ವಿಷಯ ಅಂತಂದರೆ ಗ್ಯಾಸ್ ಉಂಟಲ್ಲ, ಗ್ಯಾಸ್ ಆನ್ ಮಾಡ್ತದೆ ಒತ್ತಲಿಗೆ, ಮನುಷ್ಯ ಒತ್ತಬೇಕಂತ ಅಷ್ಟು ಶಕ್ತಿದು ಅದು ಇದು ಆ ಥರದ್ದೆಲ್ಲ ಇತ್ತು. ಅಂದರೆ ಇದು ನಿಮ್ಮ ಕಣ್ಣಿಗೆ ಏನಾದರೂ ಕಾಣೋದಕ್ಕೆ ಸಿಗಿದ್ದೆ ಹೇಗೆ? ನನ್ನ ಕಣ್ಣಿಗೆ ಏನು ಕಾಣುವುದಿಲ್ಲ, ಮಕ್ಕಳಿಗೆ ಹೆಂಡತಿಗೆ ಅವರಿಗೆ ಮಾತ್ರ ಕಾಣುವುದು. ನಾನು ಬರುವಾಗ ಸ್ವಲ್ಪ ಸೈಲೆಂಟ್ ಆಗ್ತದೆ ಅದು. ಹಾಂ, ಎಷ್ಟೊತ್ತಿಂದ ಶುರುವಾಗುತ್ತೆ ಅಂದರೆ ಯಾವ ಟೈಮ್? 5 ಗಂಟೆಗೆ ಶುರು ಆಗ್ತದೆ. 5 ಗಂಟೆ ಫಸ್ಟಿಗೆ ಬೆಂಕಿ ಹೊತ್ತದೆ. ಆ ನಂತರ 9-10 ಗಂಟೆಗೆ ಪಾತ್ರೆ ಎಲ್ಲ ಬಿಸಾಡ್ತದೆ. ಆ ನಂತರ ಮಲಗುವಾಗ ಕುತ್ತಿಗೆ ಇರ್ತದೆ. ಅಷ್ಟೇ ಅದರ ಕೆಲಸ. 4:15 ಗಂಟೆ ನಿದ್ದೆ ಮಾಡಲಿಕ್ಕೆಲ್ಲ ಕೂತಲ್ಲೇ ಅವರನ್ನು ಕಾಯಬೇಕಾಗ್ತದೆ, ಕೂತ್ಕೊಳ್ಳುವುದು. ಇದಿಷ್ಟು ಮನೆಯವರ ಮಾತು. ಅಂದರೆ ಇವರ ಅನುಭವಕ್ಕೆ ಬಂದಂಥ ವಿಚಾರವನ್ನು ಕೇಳಿದ ಸಂದರ್ಭವೇ ನಮಗೊಂಥರ ದಿಗ್ಭ್ರಮೆ ಆವರಿಸುತ್ತೆ. ಅಂದರೆ ಇವರು ದಿನನಿತ್ಯ ಇಲ್ಲಿ ಇದೇ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಹೊರಗಿನವರಲ್ಲಿ ಈ ವಿಚಾರವನ್ನು ತಿಳಿಸಿದರೆ ಎಲ್ಲೋ ಯಾರೋ ಇದನ್ನು ನಂಬಲ್ಲ, ಇದನ್ನು ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆಗಳು ಇದೆ ಅನ್ನೋ ಕಾರಣಕ್ಕೆ ತಮ್ಮಲ್ಲೇ ಬಚ್ಚಿಟ್ಟಿದ್ದರೂ ಕೂಡ ದಿನ ಕಳೆದಂತೆ ಇದರ ಕಾಟ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಯಿತು. ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಮತ್ತು ಯಾವಾಗ ಆ ಒಂದು ವಿಚಿತ್ರ ಶಕ್ತಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಯಿತು, ಇದೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಒಂದಿಷ್ಟು ಜನ ಇದು ಸತ್ಯನಾ ಸುಳ್ಳ ಅನ್ನುವಂಥ ರೀತಿಯಲ್ಲಿ ಅನ್ವೇಷಣೆಯನ್ನು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಆ ದುಷ್ಟಶಕ್ತಿಯ ಪ್ರತಾಪ ಏನಿದೆ ಅವರ ಮೇಲೆ ಕೂಡ ವ್ಯಕ್ತವಾಗಿರುವಂಥದ್ದು ಇದೆ. ಮತ್ತು ಸಾಮಾನ್ಯವಾಗಿ ಈ ಭಾಗದಲ್ಲಿ ದೈವದೇವರ ಆರಾಧನೆಗಳು ನಡೆಯುವಂಥ ಹೊತ್ತಿನಲ್ಲಿ ಇಂಥ ಸಮಸ್ಯೆ ಆದಂಥ ಸಂದರ್ಭ ಜ್ಯೋತಿಷ್ಯರ ಮೊರೆ ಹೋಗುವಂಥದ್ದು ಸಾಮಾನ್ಯ, ಅಥವಾ ಇದನ್ನ ಸಮಸ್ಯೆನ ಸರಿಪಡಿಸುವಂಥವ್ರು ಯಾರಿದ್ದಾರೋ. ಆದರೆ ಅದಕ್ಕೆ ಸೀಮಿತವಾದಂಥ ಒಂದಿಷ್ಟು ಪ್ರಾವೀಣ್ಯತೆ ಇರುವಂಥವರು ಬಂದರೂ ಕೂಡ ಅವರು ನಮ್ಮ ಕೈಯಿಂದ ಇದು ಆಗ್ತಾ ಇಲ್ಲ, ಬೇರೆ ಯಾರನ್ನಾದರೂ ನೋಡಿ ಅನ್ನುವಂಥ ರೀತಿಯ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದೇ ಬಹಳ ಶಾಕಿಂಗ್ ಆಗಿರುವಂಥದ್ದು. ಇನ್ನಾದರೂ ನಮಗೆ ನೆಮ್ಮದಿಯ ಜೀವನ ಬೇಕು, ರಾತ್ರಿ ಒಂದು ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅನ್ನುವಂಥದ್ದು ಈ ಕುಟುಂಬಸ್ಥರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ಆ ಒಂದು ವಿಚಿತ್ರ ಶಕ್ತಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಯಿತು, ಇದೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಒಂದಿಷ್ಟು ಜನ ಇದು ಸತ್ಯನಾ ಸುಳ್ಳ ಅನ್ನುವಂಥ ರೀತಿಯಲ್ಲಿ ಅನ್ವೇಷಣೆಯನ್ನು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಆ ದುಷ್ಟಶಕ್ತಿಯ ಪ್ರತಾಪ ಏನಿದೆ ಅವರ ಮೇಲೆ ಕೂಡ ವ್ಯಕ್ತವಾಗಿರುವಂಥದ್ದು ಇದೆ. ಮತ್ತು ಸಾಮಾನ್ಯವಾಗಿ ಈ ಭಾಗದಲ್ಲಿ ದೈವದೇವರ ಆರಾಧನೆಗಳು ನಡೆಯುವಂಥ ಹೊತ್ತಿನಲ್ಲಿ ಇಂಥ ಸಮಸ್ಯೆ ಆದಂಥ ಸಂದರ್ಭ ಜ್ಯೋತಿಷ್ಯರ ಮೊರೆ ಹೋಗುವಂಥದ್ದು ಸಾಮಾನ್ಯ, ಅಥವಾ ಇದನ್ನ ಸಮಸ್ಯೆನ ಸರಿಪಡಿಸುವಂಥವ್ರು ಯಾರಿದ್ದಾರೋ. ಆದರೆ ಅದಕ್ಕೆ ಸೀಮಿತವಾದಂಥ ಒಂದಿಷ್ಟು ಪ್ರಾವೀಣ್ಯತೆ ಇರುವಂಥವರು ಬಂದರೂ ಕೂಡ ಅವರು ನಮ್ಮ ಕೈಯಿಂದ ಇದು ಆಗ್ತಾ ಇಲ್ಲ, ಬೇರೆ ಯಾರನ್ನಾದರೂ ನೋಡಿ ಅನ್ನುವಂಥ ರೀತಿಯ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದೇ ಬಹಳ ಶಾಕಿಂಗ್ ಆಗಿರುವಂಥದ್ದು. ಇನ್ನಾದರೂ ನಮಗೆ ನೆಮ್ಮದಿಯ ಜೀವನ ಬೇಕು, ರಾತ್ರಿ ಒಂದು ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅನ್ನುವಂಥದ್ದು ಈ ಕುಟುಂಬಸ್ಥರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.